ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಹಾಗೆಯೇ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ದಾಸಾಳು ಹೂವು ಬಿಟ್ಟಿದೆ, ಶಂಖಪುಷ್ಪ ಬಿಟ್ಟಿದೆ. ನೋಡಿ, ದಾಸಾಳು ಹೂವು ಆರೆಂಜ್ ಕಲರ್ ಅದು. ಮಳೆ ಮೋಡ ಆಗಿದೆ, ಬೆಳಗ್ಗೆನೇ ಮಳೆ ಮೋಡ ಇವತ್ತು. ಸೊ ಮಳೆ ಬರುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ನೋಡಿ, ಎಲ್ಲ ಕಡೆ ಫುಲ್ ಮೋಡ ಆಗಿಬಿಟ್ಟಿದೆ. ಸ್ವೀಟಿಗೆ ಟೊಮೊಟೊ ಕೊಟ್ಟಿಲ್ಲ ಅಂತ ಹೇಳಿ ಕೋಪ ಬಂದಿದೆ. ನಾನು ಟೊಮೊಟೊ ರೈಸ್ ಮಾಡ್ತಾಯಿದ್ದೆ. ಸೊ ಅವಳು ಬಂದು ಕುತ್ಕೊಂಡಿದ್ಲು. ಕೊಟ್ಟಿಲ್ಲ ನಾನು, ಯಾಕಂದರೆ ಬೆಳಗ್ಗೆ ಅವಳು ಇನ್ನೂ ಏನು ತಿಂದಿಲ್ಲ ಆಗಿತ್ತು. ಅದಕ್ಕೋಸ್ಕರ ನಾನು ಟೊಮೊಟೊ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಸಿಟ್ಟು ಮಾಡ್ಕೊಂಡು ಕೂತ್ಬಿಟ್ಟಿದ್ದಾಳೆ. ಟೊಮೊಟೊ ಕಟ್ ಮಾಡುವಾಗ ಅವಳಿಗೆ ಗೊತ್ತಾಗ್ಬಿಡುತ್ತೆ, ಟೊಮೊಟೊ ಹತ್ರ ಬಂದೇ ಬಿಡ್ತಾಳೆ. ಸೊ ಕೊಟ್ಟಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದಾಳೆ. ನಾನು ಟೊಮೊಟೊ ರೈಸ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಫುಲ್ ಆಗಿಬಿಟ್ಟಿದೆ. ಒಂದೊಂದು ಟೈಮಲ್ಲಿ ಅಕ್ಕಿ ನಾವು 2 ಗ್ಲಾಸ್ ಹಾಕಿರ್ತೀನಿ, ಅದು ಅಕ್ಕಿ ಒದಗುತ್ತೆ ಅಂತ ಹೇಳ್ತಾರಲ್ಲ, ಜಾಸ್ತಿ ಆಗುತ್ತೆ ಒಂದೊಂದು ಟೈಮಲ್ಲಿ ಅಂತ ಹೇಳಿ. ಆ ಥರ ಏನಾರು ಆಗುತ್ತೆ, ಇಲ್ಲ ನನಗೆ ಗೊತ್ತಿಲ್ಲದೇ 2.5 ಗ್ಲಾಸು ಆ ಥರ ಎಲ್ಲ ಹಾಕಿಬಿಟ್ಟಿರ್ತೀನಿ, ಇರ್ಬೋದು. ಸೊ ಜಾಸ್ತಿ ಆಗಿದೆ, ಅದನ್ನು ಬೇರೆ ಪಾತ್ರೆಗೆ ಹಾಕೋಬೇಕು ಇವಾಗ. ಸ್ವೀಟಿಗೆ ಮೊಟ್ಟೆ ಬಾಯ್ಲ್ ಮಾಡಿದ್ದೀನಿ. ಹಾಗೆಯೇ ಈ ಕಡೆ ಶುಂಠಿ ಟೀ ಮಾಡೋಣ ಅಂತ ಹೇಳಿ ಶುಂಠಿ ಹಾಕಿ ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸಕ್ಕರೆ ಟೀ ಪುಡಿ ಎಲ್ಲ ಹಾಕಬೇಕು. ಶುಂಠಿ ಟೀ ಕುಡಿದ್ರೆ ಸ್ವಲ್ಪ ತಲೆನೋವು, ತಲೆ ಎಲ್ಲ ಸ್ವಲ್ಪ ಸರಿ ಆಗುತ್ತೆ. ಹಾಗಾಗಿ ಶುಂಠಿ ಟೀ ಮಾಡು ಅಂತ ಹೇಳಿದರು, ಅದಕ್ಕೋಸ್ಕರ ಶುಂಠಿ ಟೀ ಮಾಡಿದ್ದೀನಿ. ಹಾಗೆಯೇ ನಾನು ಬಾಣಲೆಗೆ ಇದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಕುಕ್ಕರಲ್ಲಿ ಸರಿಯಾಗಿ ಮಿಕ್ಸ್ ಆಗೋಲ್ಲ. ಸ್ವೀಟಿಗೆ ಸ್ವಲ್ಪ ಡ್ರೆಸ್ಸಿಂಗ್ ನಡೀತಾ ಇದೆ. ನೆಕ್ಸ್ಟ್ ಮಂತ್ ಅವಳಿಗೆ ಹೇರ್ ಕಟ್ ಮಾಡಬೇಕು. 2 ಮಂತ್ ಆಯಿತು, 3 ಮಂತ್ ಆಯಿತು ಅನಿಸುತ್ತೆ. ಸೊ ಇನ್ನೂ ಒಂದು 10-15 ಡೇಸ್ ಇದೆ ಕರ್ಕೊಂಡು ಹೋಗ್ಲಿಕ್ಕೆ ಶಾಪಿಗೆ ಅವಳಿಗೆ ಹೇರ್ ಕಟ್ ಮಾಡಲಿಕ್ಕೆಲ್ಲ. ಕಣ್ಣತ್ರ ಸ್ವಲ್ಪ ಜಾಸ್ತಿ ಕೂದಲು ಬಂದಿದೆ, ಅವಳಿಗೆ ಕಾಣೋದೇ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಣ್ಣತ್ರ ಮಾತ್ರ ಅದನ್ನು ಕಟ್ ಮಾಡಿ ಅಂತ ಹೇಳಿದ್ದೀನಿ. ಕಟ್ ಮಾಡ್ಕೊತ ಕೂತ್ಕೊಂಡಿದ್ದಾರೆ, ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಸೊ ಅವಳಿಗೆ ಸ್ವಲ್ಪ ಮಾತಾಡಿಸ್ತಾ ಇದ್ದೆ, ಸುಮ್ಮನೆ ಇರ್ತಾಳೆ, ಇಲ್ಲಾದರೆ ಚಟಪಟ ಅಂದ್ಬಿಡ್ತಾಳೆ. ಸೊ ಮಳೆ ಲೈಟಾಗಿ ಬಂದು ಹೋಗಿದೆ. ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು, 2 ಡೇಸ್ ಇದೆ. ಇವತ್ತು ಸ್ವೀಟಿಗೆ ಸ್ನಾನ ಕೂಡ ಹಾಕಿಸ್ಬೇಕು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು. ಹಾಗೆಯೇ ಸ್ವೀಟಿಗೆ ಕರ್ಕೊಂಡು ಹೋಗಿಬಿಡೋಣ ಸ್ನಾನಕ್ಕೆ ಅಂತ. ಸ್ವೀಟಿ ಇವಾಗ ತುಂಬ ಜೋರಾಗಿಬಿಟ್ಟಿದ್ದಾಳೆ, ಹೇಳಿದ ಮಾತೇ ಕೇಳಲ್ಲ. ಸೊ ಇವಾಗ ಬಾಚಬೇಕು ಅವಳಿಗೆ, ನೀಟಾಗಿ ಬಾಚಿಬಿಟ್ಟು ಹೇರೆಲ್ಲ ಬಾಚಿಬಿಟ್ಟು. ಒಂದೊಂದು ಟೈಮಲ್ಲಿ ಸುಮ್ಮನೆ ಕಟ್ ಮಾಡಿಸ್ಕೊತಾಳೆ, ಒಂದೊಂದು ಟೈಮಲ್ಲಿ ಅವಳು ಕಣ್ಣನ್ನು ಕ್ಲೋಸ್ ಮಾಡಬೇಕಾಗತ್ತೆ ಕೈಯಲ್ಲಿ, ಈ ಥರ. ಅವಾಗ ಅವಳು ನೋಡಲ್ಲ ಅಲ್ವಾ, ಸೊ ಕಟಿಂಗ್ ಮಾಡಿಸ್ಕೊತಾಳೆ. ಅದು ಕಣ್ಣು ಓಪನ್ ಬಿಟ್ಕೊಂಡ್ರೆ ಸಿಸರ್ ಈ ಥರ ಹೋಗ್ತಾ ಇರುತ್ತಲ್ಲ ಅವಳಿಗೆ, ಸೊ ಭಯ ಆಗಿಬಿಡುತ್ತೆ. ಆವಾಗ ಕಟ್ ಮಾಡೋಕ್ಕೆ ಕೊಡೋದೇ ಇಲ್ಲ ಅವಳು. ಅದನ್ನೇ ಮಾತಾಡಿಕೊಂಡು ಕಟ್ ಮಾಡ್ತಾಯಿದ್ರು. ಸೊ ನಮ್ಮ ಮನೆಯವರು ಮಳೆ ಬೇರೆ ಬಂದಿತ್ತಲ್ವ, ಅದೆಲ್ಲ ನೀರಿತ್ತು. ಆಮೇಲೆ ನಮ್ಮ ಡ್ರಮ್ ಕ್ಲೀನ್ ಮಾಡಬೇಕಿತ್ತು. ಸೊ ಅದನ್ನು ಎಲ್ಲ ಕ್ಲೀನ್ ಮಾಡಿ, ಡ್ರಮ್ ಎಲ್ಲ ಕ್ಲೀನ್ ಮಾಡಿ, ಒಂದು 15 ಡೇಸ್ 1 ಮಂತು ಡ್ರಮ್ಮನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಯಾಕಂದರೆ ಬೇಗ ನೀರು ಗಲೀಜಾಗಿರುತ್ತೆ. ನಮ್ಮ ಡ್ರಮ್ಮೇನು ಅಷ್ಟೇನು ಗಲೀಜಾಗಿರಲ್ಲ, ಯಾಕೆಂದರೆ ನಾನು ಡ್ರಮ್ಮನ್ನು ನಾವು ಕರೆಂಟ್ ಹೋದಾಗೆಲ್ಲ ಅದರಲ್ಲೇ ನೀರು ಯೂಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ 15 ಡೇಸಿಗೆಲ್ಲ ಡ್ರಮ್ಮು ಕ್ಲೀನ್ ಮಾಡಿಸ್ಬಿಡ್ತೀನಿ ನಾನು. ಸೊ ಮಳೆ ಬಂದರೆ ಏನೋ ಕಿಚಿ ಕಿಚಿ ಥರ, ಹಬ್ಬದಲ್ಲೆಲ್ಲ ಮಳೆ ಬಂದುಬಿಟ್ರೆ ಚೆನ್ನಾಗೇ ಇರಲ್ಲ. ಆದರೆ ಏನು ಮಾಡೋದು, ಮಳೆ ಬರಲೇಬೇಕಲ್ವ. ಸೊ ಈ ಹೂವಿನ ಗಿಡದ ಹತ್ರ ಎಲ್ಲ ಪಾಚಿ ಕಟ್ಕೊಳಂಗಾಗಿದೆ, ಅಷ್ಟೇ ಇಲ್ಲ,
ಯಾಕಂದರೆ ನಾವು ಗುಡಿಸ್ತಾ ಇರ್ತೀನಿ, ಕ್ಲೀನ್ ಮಾಡ್ತಾನೆ ಇರ್ತೀನಿ. ನಾನು ಮಾಡಿಲ್ಲ ಅಂದ್ರೂ ಮಕ್ಕಳಾದರೂ ಮಾಡಿಕೊಡ್ತಾರೆ. ಇವತ್ತು ಹಸ್ಬೆಂಡ್ ಇದ್ದಾರೆ ಅಂದ್ಬಿಟ್ಟು ಅವರು ಕ್ಲೀನ್ ಮಾಡ್ತಾಯಿದ್ದಾರೆ. ಬಿಸಿಲು ಬರುತ್ತೆ, ಮಳೆ ಬರುತ್ತೆ. 12 ಗಂಟೆಗೆಲ್ಲ ಮಳೆ ನೋಡಿ. ಇನ್ನು ಮಧ್ಯಾಹ್ನ 4 ಗಂಟೆ 5 ಗಂಟೆಗೆ ಒಂದೊಂದು ಟೈಮಲ್ಲಿ ಮಳೆ ಬರುತ್ತೆ. ಇವತ್ತು ಬೇಗ ಬೇಗ ಮಳೆ ಬರ್ತಾ ಇದೆ. 1 ಅವರ್ ಬರುತ್ತೆ, 1 ಅವರ್ ಹೋಗುತ್ತೆ. ಬೆಳಗ್ಗೆನೇ ಒಂದು ಸ್ವಲ್ಪ ಬಂದಿತ್ತು, ಆಮೇಲೆ ಇರಲಿಲ್ಲ. ಇವಾಗ ಮತ್ತೆ ಬಂದಿದೆ. ಸೊ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೆ. ಹಬ್ಬದ ಟೈಮಲ್ಲಿ ಮನೆ ಮುಂದೆ ಕ್ಲೀನಾಗಿರ್ಬೇಕಲ್ವ, ರಂಗೋಲಿ ಎಲ್ಲ ಹಾಕಬೇಕು. ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾಯಿದ್ದೆ. ಎಲ್ಲ ಕ್ಲೀನ್ ಮಾಡಿದರು, ಎಲ್ಲ ನೀಟ್ ಮಾಡಿದರು. ಹಬ್ಬದ ದಿವಸ ಮನೆ ಮುಂದೆಲ್ಲ ಕ್ಲೀನಾಗಿರಬೇಕು, ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆಯಿತು ಎಲ್ಲ ಕ್ಲೀನಿಂಗು. ಇಲ್ಲಿ ತಮಾಷೆ ಮಾಡ್ತಾಯಿದ್ರು ಅಪ್ಪ ಮಗ. ನನ್ನ ಚಿಕ್ಕ ಮಗ ರಿಂಗು 2 ರಿಂಗು, ಒಂದು ಬೆಳ್ಳಿ ರಿಂಗ್ ಇತ್ತು ಆ ಕಡೆ, ಒಂದು ಗೋಲ್ಡ್ ಇದೆ ಅಲ್ವಾ. ಸೊ ಚಿಕ್ಕವನು ಹೇಳ್ತಾ ಇದ್ದಾನೆ, ನನಗೆ ಸ್ಟೀಲ್ದು ಬೇಡ, ಇದೇನದು ಸಿಲ್ವರ್ದು ಬೇಡ, ಗೋಲ್ಡ್ ಕೊಡು ಅಂತ ತಮಾಷೆ ಮಾಡ್ತಾಯಿದ್ರು. ಹಾಗೆಯೇ ಇವಾಗ ಟೈಮ್ ಬಂದು 6 ಗಂಟೆ ಆಯಿತು. ಸ್ವಲ್ಪ ಸ್ವೀಟಿನ ಆ ಕಡೆ ಈ ಕಡೆ ಕರ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ಇವಾಗ ಹಬ್ಬ ಶುರುವಾಯಿತು ಅಂದರೆ ಅಲ್ಲಲ್ಲಿ ಪಟಾಕಿ ಹೊಡಿತಾನೆ ಇರ್ತಾರೆ. 2 ದಿನ ಇದೆ ಇನ್ನೂ, ಆದರೂ ಎಲ್ಲ ಪಟಾಕಿ ಹೊಡಿತಾನೆ ಇದ್ರಲ್ಲ. ಸ್ವೀಟಿಗೆ ತುಂಬಾ ಭಯ ಪಟಾಕಿ ಅಂತ ಹೇಳಿದರೆ. ಸೊ ಅವಳು ಒಳಗಡೆನೇ ಇರ್ತಾಯಿದ್ಲು, ಬರ್ತಾನೇ ಇಲ್ಲ ಹೊರಗಡೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಕರ್ಕೊಂಡು ಬಂದಿದ್ದಾನೆ ಇವನು. ಆಟ ಆಡಿಸ್ತಾ ಇದ್ದಾನೆ. ಅವಳು ಕೆಳಗೂ ಕೂಡ ಇಳಿತಾ ಇಲ್ಲ, ಮಗು ಥರ ಹತ್ತು ಕೂತ್ಕೊಂಡು ಬಿಟ್ಟಿದ್ದಾಳೆ. ಹಾಗೆಯೇ ಅಕ್ಷಯ್ ಸ್ನಾನ ಮಾಡ್ಕೊಂಡು ಬಂದ. ಇವರಿಗೆ ನಾನು ತಮಾಷೆ ಮಾಡ್ತಾಯಿದ್ದೆ, ನಮ್ಮ ಮನೆಯವ್ರ ಹೊಟ್ಟೆ ತುಂಬ ಮುಂದೆ ಬಂದುಬಿಟ್ಟಿದೆ ಅಂದ್ಬಿಟ್ಟು ಅವರು ಅದಕ್ಕೆ ತಮಾಷೆ ಮಾಡ್ತಾಯಿದ್ರು. ಅಕ್ಷಯ್ ಸ್ನಾನ ಮಾಡ್ಕೊಂಡು ಬಂದ. ಸ್ವಲ್ಪ ಅವರು ರೇಷನ್ನೆಲ್ಲ ನಾನು ಅಂಗಡಿಗೆ ಚೀಟಿ ಬರೆದು ಕೊಟ್ಟಿದ್ವಿ. ಸೊ ಅದು ರೇಷನ್ನೆಲ್ಲ ತೊಗೊಂಡು ಬಂದರು. ಅದರಲ್ಲಿ ಶಾಂಪೂ ತೆಗ್ದಿಡಿ ಅಂತ ಹೇಳ್ತಾಯಿದ್ದೀನಿ. ಯಾಕಂದರೆ ಶಾಂಪೂ ಮತ್ತು ಸೋಪಿನ ಪುಡಿ ತೆಗ್ದಿಡಿ. ಬೈ ಚಾನ್ಸ್ ಯಾವಾಗಾದರೂ ಅದು ಕವರು ಓಪನ್ ಆಯಿತು ಅಂತ ಹೇಳಿದ್ರೆ ಎಲ್ಲ ಐಟಮ್ಸಿಗೂ ಆಗಿಬಿಡುತ್ತೆ. ಅದಕ್ಕೋಸ್ಕರ ಶಾಂಪೂನ ಮತ್ತು ಸೋಪಿನ ಪುಡಿನ ತೆಗ್ದುಬಿಡಿ ಅಂತ ಹೇಳ್ತಾಯಿದ್ದೀನಿ. ಸ್ವೀಟಿ ಫಸ್ಟ್ ಅದನ್ನೆಲ್ಲ ನೋಡಿಬಿಡ್ಬೇಕು ಏನು ತಂದಿದ್ದಾರೆ ಅಂತ ಹೇಳಿ. ಕಾಫಿ ಪೌಡರ್ ಬೇಕಿತ್ತು. ಸೊ ಅದು ಕೆಳಗಡೆ ಎಲ್ಲೋ ಆಗಿಬಿಟ್ಟಿತ್ತು, ಅದನ್ನು ತೆಗಿತಾ ಇದ್ದಾರೆ. ಕಿರಣ್ ಹೊರಗಡೆ ಹೋಗಬೇಕು. ಸೊ ಏನೋ ತರಹ ಪಿಜ್ಜಾ ಬುಕ್ ಮಾಡಿದ್ದ. ಸೊ ಅದು ಬರುತ್ತೆ ಅನ್ನೋ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ ಹೊರಗಡೆ ಹೋಗಲಿಕ್ಕೆ. ಅವನ ಜೊತೆಲಿ ಸ್ವೀಟಿನೂ ಹೋಗಬೇಕು ಅಂತ ಹೇಳಿ. ಸೊ ಅದನ್ನೆಲ್ಲ ತಮಾಷೆ ಮಾಡ್ಕೊಂಡಿದ್ರು. ಇವರು ನವರತ್ನ ಹೇರ್ ಆಯಿಲ್ ಇರುತ್ತಲ್ಲ, ಅದೊಂದು ಪಾಕೆಟು ಚಿಕ್ಕದು ಸಿಕ್ತು, ಅದನ್ನು ತಲೆಗೆ ಹಾಕ್ಕೊತಾ ಇದ್ದಾರೆ ಹಸ್ಬೆಂಡು. ಹಾಗೆಯೇ ಪಿಜ್ಜಾ ಬಂತು. ಎಲ್ಲರೂ ಸೇರಿ ಪಿಜ್ಜಾನ ಎಂಜಾಯ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಆಗ್ತಾಯಿದೆ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.